ನನ್ನ ಮಗಳ ಫೋಟೋ ಶೂಟ್ ಇದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಮೇರಿ ಬ್ಲಾಗ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕಿಷ್ಟು ಹುನ್ನಿರಲು ಇಚ್ಛೆ ಅರಿವ ಸತೀರಲು ನೆಚ್ಚಿದ ಕಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ. ಆ್ಯಂಡ್ ಟೈಮ್ ಬಂದು ಇವಾಗ 7 ಗಂಟೆ ಆಗಿದೆ. ಸೊ ಮಾರ್ನಿಂಗೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನನ್ನ ಮಗಳ ಫೋಟೋ ಶೂಟ್ ಇದೆ, ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಮತ್ತು ಇವತ್ತು ಬ್ರೇಕ್ಫಾಸ್ಟು ಕೇರಳ ಸ್ಟೈಲ್ ಕಡಲೆಕರಿ ಮಾಡೋಣ ಅಂತ. ಸೊ ನನ್ನ ಮದುವೆ ಕೇರಳ ಆಗಿರೋದು. ಸೊ ನಮ್ಮ ಅತ್ತೆ ಕೇರಳ ಕರಿ ಮಾಡ್ತಾಯಿದ್ರು. ಸೊ ಅದನ್ನು ಇಲ್ಲೊಂದ್ಸಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಡ್ಲಿಗೆ ಇವತ್ತಿನ ಬ್ರೇಕ್ಫಾಸ್ಟ್. ಆ್ಯಂಡ್ ಮತ್ತು ಇವತ್ತು ನಂದು ಫಸ್ಟ್ ವ್ಲಾಗ್ ಇದ್ದೇನೆ. ಸೊ ಫಸ್ಟು ನಾನು ನೆನ್ನೆ ಇಂಟ್ರೊಡಕ್ಷನ್ ವೀಡಿಯೋಸ್ ಕೊಟ್ಟಿದ್ದೀನಿ ನಿಮಗೆ. ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಆ್ಯಂಡ್ ಏನಾದರೂ ಕರೆಕ್ಷನ್ಸ್ ಮಿಸ್ಟೇಕ್ಸ್ ಇದ್ದರೆ ನನಗೆ ಹೇಳಿ ಗಾಯ್ಸ್. ಬನ್ನಿ ಫಸ್ಟ್ ಕಿಚನ್ಗೆ ಹೋಗೋಣ ಗಾಯ್ಸ್. ಕಿಚನ್ಗೆ ಹೋಗೋಣ ಬನ್ನಿ. ಎಲ್ಲ ನೆನೆಸಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ರೆಡಿ ಮಾಡ್ಕೊಳ್ಳೋಣ. 4 ಟೊಮೊಟೊ, 2 ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಕಡಾಯಿ ತೊಗೊಂಡಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಎಣ್ಣೆ ಕಾದ್ಮೇಲೆ ಹಾಕೋಣ. ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ನಾನು ಇದನ್ನು ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಈ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಈ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಸ್ಟೆಪ್ ಬೈ ಸ್ಟೆಪ್ ಈ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಬ್ಲಾಗಲ್ಲಿ ನಾನು ಜಸ್ಟ್ ರ್ಯಾಂಡಮಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನು 2 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾವು. ಮಸಾಲೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗೋ ತನಕ ಮಾಡ್ಕೋಬೇಕು ನಾವು. ಎಣ್ಣೆಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರೋಂಥ ಟೊಮೊಟೊನ ಸೇರಿಸ್ಕೊಳ್ಳೋಣ. ಅದು ಕೂಡ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸಾಫ್ಟಾಗಿ ಬೇಯಬೇಕು. ಟೊಮೊಟೊ ಈಗ ಚೆನ್ನಾಗಿ ಬೆಂದಿದೆ. ಈ ರೀತಿ ಟೊಮೊಟೊ ಬೇಯಬೇಕು. ಮತ್ತು ಇದನ್ನು ಸ್ವಲ್ಪ ಹಾರಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಪುಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಪುಟ್ಟು ಫ್ಲೋರ್ ಹಾಕಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಮತ್ತು ತುರ್ಕೊಂಡಿರೋ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಯಾಕಂದರೆ ಫಸ್ಟೇ ಹಸಿಟ್ಟು ರಫ್ ಆಗಿರುತ್ತೆ. ಇದು ಜಾಸ್ತಿ ಸಾಫ್ಟಾಗೂ ಕೂಡ ನಾವು ಕಲಿಸ್ಕೊಳ್ಬಾರ್ದು, ಮೀಡಿಯಮ್ಮಾಗಿ ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಈ ಥರ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ಕನ್ಸಿಸ್ಟೆಂಟಲ್ಲಿ ಬರಬೇಕಿದು ಪುಟ್ಟು. ಯಾಕಂದರೆ ಫಸ್ಟೇ ಪೌಡರ್ ರಫ್ ಇರುತ್ತೆ. ಸೊ ಮತ್ತು ನಾವು ಜಾಸ್ತಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಪುಟ್ಟು ಮಾಡಲಿಕ್ಕಾಗಲ್ಲ. ಸೊ ಈಗ ಟೊಮೊಟೊ ಆರಿರೋದು ರುಬ್ಕೊಳ್ಳೋಣ. ನಾವು ಫ್ರೈ ಮಾಡ್ಕೊಂಡಿದ್ದಂಥ ಮಸಾಲೆ ಈಗ ಸ್ವಲ್ಪ ತಣ್ಣಗಾಗಿದೆ. ನಾವು ಇದಕ್ಕೆ ಬೇಯಿಸಿರೋ ಅಂಥ ಕಡಲೆಕಾಳನ್ನ ಒಂದು 5 ಸ್ಪೂನ್ ಇದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಮಾಡಬೇಕಂದ್ರೆ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಕಡಲೆಕಾಳು. ಸೊ ನಾವು ಬೇಯಿಸ್ಕೊಂಡಿರೋ ಅಂಥದ್ದು ಒಂದು 5 ಇಲ್ಲ 4 ಸ್ಪೂನಷ್ಟು ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಈ ಥರ ಫೈನ್ ಪೇಸ್ಟಾಗಿ ನಾವು ನುಣ್ಣಗೆ ಮಸಾಲೆನ ರುಬ್ಕೋಬೇಕಾಗುತ್ತೆ. ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಹೇಳ್ತೀನಿ. ಸಾಸಿವೆ ಮತ್ತು ತೆಂಗಿನಕಾಯಿ, ಕಟ್ ಮಾಡಿರೋಂಥ ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು. ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿಕೊಂಡು ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಾನಾಗಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋದು ನಿಮಗೆ ತೋರಿಸಿಲ್ಲ, ಮಗು ಎದ್ದೊಳ್ಳೋ ಕಾರಣದಿಂದ ಮಗುನ ಎತ್ಕೊಂಡಿದ್ದೆ. ಸೊ ನಾವು ಬೇಯಿಸ್ಕಿಟ್ಕೊಂಡಿರೋಂಥ ಕಾಳನ್ನ ಒಂದು ರೌಂಡ್ ಕುದಿ ಬಂದಮೇಲೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು. ಹಸಿ ವಾಸನೆ ಹೋದ್ಮೇಲೆ ನಾವು ಏನು ಇವಾಗ ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಆ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಟ್ಟು ನಿಮಿಷ ಕುದಿ ಬಂದಮೇಲೆ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಟು ಆಫ್ ಮಾಡೋಣ. ಈ ರೆಸಿಪಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದು ಕೂಡ ಈ ರೀತಿ ರೆಡಿಯಾಗಿದೆ. ಸೊ ಫೈನಲಿ ಕಿಚನ್ ಡ್ಯೂಟಿ ಮುಗೀತು. ಸೊ ಮಗುನ ಎತ್ಕೊಂಡು ಬಂದೆ ರೂಮ್ಗೆ. ನಮ್ಮ ಮಮ್ಮಿ ಕೂತ್ಕೊಂಡಿದ್ರು.
ನನ್ನ ಸಿಸ್ಟರು ಮತ್ತು ನನ್ನ ಕಸಿನ್ ಸಿಸ್ಟರ್ ಇಬ್ಬರೂ ಮಗುದು ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವತ್ತು. ಸೊ ಇಬ್ಬರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಸಡನ್ನಾಗಿ ಮೂವಿ ಪ್ಲ್ಯಾನ್ ಮಾಡಿಕೊಂಡ್ರು ಅವರಿಬ್ಬರು. ಮೂವಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ನಮ್ಮ ದೊಡ್ಡ ಮಾವ ಮೂವಿಗೆ ಹೋಗೋ ಪ್ಲ್ಯಾನಲ್ಲಿದ್ದರು ಅವರೆಲ್ಲರೂ. ಸೊ ಇವಾಗ ನಾನು ಒಬ್ಬಳೇ ಮಾಡಬೇಕು ಏನು ಮಾಡಿದ್ರು. ಸೊ ಇಟ್ಸ್ ಓಕೆ. ಮತ್ತು ಅವರು ಮಲ್ಕೊಂಡಿರೋದನ್ನ ಮತ್ತೆ ಮೂವಿಗೆ ಹೋಗೋಕ್ಕೆ ಮುಂಚೆ ಅವ್ರ ಹತ್ರ ಒಂದು ಸ್ವಲ್ಪ ಹೆಲ್ಪ್ ತೊಗೊಂಡ್ಬಿಡೋಣ. ಅವ್ರು ನಮ್ಮ ಲಾಸ್ಟ್ ಮಾವ. ಮೂವಿಗೆ ಹೋದ್ರು ನಾನು ಮಗುನ ರೆಡಿ ಮಾಡ್ತಾಯಿದ್ದೀನಿ. ಅಪ್ಪ ರೆಡಿ ಮಾಡಿಸ್ಕೊಳಕ್ಕೆ ತುಂಬ ಹಠ ಮಾಡ್ತಾಳೆ, ತುಂಬ ತೀಟೆ. ಒಂದು ಸ್ನಾನ ಮಾಡಿಸ್ಕೊಳ್ಳೋವಾಗ ಅಳ್ತಾಳೆ, ಮುಖ ಒರೆಸ್ಕೊಳಕ್ಕೆ ಬಿಡಲ್ಲ, ಒಂದು ಪೌಡ್ರ್ ಹಾಕ್ಕೊಳಕ್ಕೆ ಬಿಡಲ್ಲ. ಹಂಗೋ ಹಿಂಗೋ ಆಟಾಡಿಸ್ಕೊಂಡು ಟಾಯ್ಸ್ ಕೊಟ್ಕೊಂಡು ಹಂಗೋ ಹಿಂಗೋ ರೆಡಿ ಮಾಡ್ತಾಯಿದ್ದೀನಿ. ಒಂದು ಕಾಟಿಗೆ ಇಟ್ಟಿಸ್ಕೊಳಲ್ಲ, ಒಂದು ಬೊಟ್ಟು ಇಟ್ಕೊಳ್ಳಲ್ಲ, ಏನೂ ಮಾಡಿಸ್ಕೊಳಲ್ಲ. ಮೊಬೈಲಲ್ಲಿ ಹಾಡು ಹಾಕಿದ್ರೂ ಸೈಲೆಂಟಾಗಿರಲ್ಲ. ಅವಳು ಕೇಳಿದ್ದು ಅವಳಿಗೆ ಕೊಟ್ಬಿಡಬೇಕು. ಸೊ ನಾನು ಏನಕ್ಕೆ ಕೊಟ್ಟಿಲ್ಲ ಅಂತ ನಾನು ನೋಡ್ತಾ ಇದ್ದಾಳೆ ಕೋಪದಿಂದ. ಮತ್ತು ಈಗ ನಗ್ದುಬಿಟ್ಲು. ಆ ಥರ ಮಗು ಇದು, ತುಂಬ ತೀಟೆ. ಅಲ್ಲಿ ಅವಳನ್ನ ರೆಡಿ ಮಾಡಿದ್ದೀನಿ. ಹಂಗೋ ಹಿಂಗೋ ಆಟಾಡಿಸ್ಕೊಂಡು ಅದು ಕೊಟ್ಕೊಂಡು ಈ ಟಾಯ್ಸ್ ಕೊಟ್ಕೊಂಡು ಆ ಡಾಲ್ ಕೊಟ್ಕೊಂಡು ರೆಡಿ ಮಾಡಿದ್ದೀನಿ. ಸೊ ಅದು ನನ್ನ ತಂಗಿ ಹೆಲ್ಪ್ ಮಾಡಿಬಿಟ್ಟು ಹೋದ್ಲು ಅದು ಮಾಡಲಿಕ್ಕೆ ಥೀಮ್ನ. ಮತ್ತು ಅವರು ನಮ್ಮ ದೊಡ್ಡ ಮಾವ ಆವಾಗಲೇ ಹೇಳಿದೆ ನಿಮಗೆ, ಕಿಚನಲ್ಲಿರೋದು ನಮ್ಮ ಅತ್ತೆ. ಸೊ ಮಗುನ ರೆಡಿ ಮಾಡಿದ್ದೀನಿ. ಸೊ ಇದು ಔಟ್ಫಿಟ್ ಡ್ರೆಸ್ಸು ಫುಲ್ಲು ತೋರಿಸೋಣ ಅಂದರೆ ನಿಲ್ಲಿಸೋಣ ಅಂದರೆ ಅಳ್ತಾಳೆ ಅವಳು. ಸೊ ಈಗ ಎತ್ಕೊಂಡಿರೋದಕ್ಕೆ ಸುಮ್ಮನೆ ಇದ್ದಾಳೆ ಅವಳು. ಫ್ರಾಕ್ ಹಾಕಿದ್ದೀನಲ್ವಾ, ಸೊ ಇರಿಟೇಷನ್ ಅವಳಿಗೆ ಫ್ರಾಕ್ ಅಂದರೆ. ಹಿಂಗೆ ಮಾಮೂಲಿ ಡ್ರೆಸ್ ಮನೆಗೆ ಹಾಕ್ಕೊಂಡು ಡ್ರೆಸ್ ಇದ್ದರೆ ಆರಾಮಾಗಿರ್ತಾಳೆ. ಸೊ ಮೂನ್ ಮಾಡಿ ಹೆಲ್ಪ್ ಮಾಡಿ ಕೊಟ್ಟೋದ್ಲು. ಇನ್ನು ರಿಮೈನಿಂಗ್ ನಾನು ಮಾಡಿದ್ದೀನಿ ಮಗು ಮಲಗಿಸ್ಬಿಟ್ಟು. ಅವಳನ್ನ ನಗಿಸ್ಕೊಂಡು ಒಂದು ಫೋಟೋಸ್ ಹಿಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಅವಳು ತುಂಬ ಹತ್ಕೊಂಡು ಫೈನಲಿ ಲಾಸ್ಟಲ್ಲಿ ಫೋಟೋ ಹಿಡಿಯೋ ಟೈಮಲ್ಲಿ ಮಲ್ಕೊಂಡೇ ಬಿಟ್ಲು ಅವಳು. ಸೊ ಇವರು ನಮ್ಮ ಲಾಸ್ಟ್ ಮಾವ. ಮಗುದ ಫೋಟೋ ಚೆನ್ನಾಗಿದೆಯಾ, ಫ್ರಾಕ್ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಅಂತ ಹೇಳ್ತಾಯಿದ್ರು. ಸೊ ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ ಮನೆಯಲ್ಲಿ. ನಮ್ಮ ಮಮ್ಮಿ ಕೆಲಸ ಮಾಡ್ತಾಯಿದ್ದಾರೆ, ನಮ್ಮ ಆಂಟಿನೂ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾನು ಹೊರಗಡೆ ಬಂದೆ. ವೆದರ್ ತುಂಬ ಕೂಲ್ ಇದೆ, ಮಳೆ ಬರೋ ಥರ ಇದೆ. ಇವತ್ತಿನ ಬ್ಲಾಗಲ್ಲಿ ಮತ್ತು ಬೆಳಗ್ಗೆ ಎದ್ದೆ, ಟಿಫನ್ ಮಾಡಿಕೊಟ್ಟೆ. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ಮಾಡಿ. ಆ್ಯಂಡ್ ನನ್ನ ಮಗಳಿಗೆ ಇವತ್ತು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ 7 ಮಂತ್ ಇವತ್ತು ಅವಳಿಗೆ. ಸೊ ಫೋಟೋಶೂಟ್ ಮಾಡೋಣ ಅಂತ ಅವಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಯ್ತು ನನಗೆ. ಮತ್ತು ಅವಳನ್ನ ರೆಡಿ ಮಾಡಿ ಫೋಟೋ ಹಿಡಿಯೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಲ್ಲಿ. ಸೊ ಫೋಟೋ ಹಿಡಿಯೋಕ್ಕೆ ಆಪ್ರೇಷನ್ ಮಾಡ್ತಾಳೆ ಅಂದರೆ ಗಾಯ್ಸ್, ಅವಳನ್ನ ರೆಡಿ ಮಾಡ್ಲಾಗಿಂದ ಬರೀ ಹತ್ತಿದ್ದೇ ಆಗೋಯ್ತು ಅವಳು ಗಾಯ್ಸ್. ಒಂದು ಫೋಟೋದಲ್ಲೂ ಅವಳು ನಕ್ಕಿರೋದೇ ಇಲ್ಲ, ಬರೀ ಹತ್ಕೊಂಡಿರೋದೇ. ಮತ್ತು ಇನ್ನೊಂದು ಹತ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದಾಳು ಅವಳು. ಸೊ ಅವಳು ಮಲ್ಕೊಂಡಿರೋವಾಗಲೇ ಫೋಟೋ ಹಿಡ್ದಿದ್ದೀನಿ ನಾನು. ಅದು ಲಾಸ್ಟ್ ಟೈಮ್ ಹಾಕ್ತಿದ್ದೀನಿ ನಿಮಗೆ ನೋಡಿ. ಈಗ ಹೇಗೆ ಆಟಾಡ್ತಾ ಇದ್ದಾಳೆ ಅಂತ ನೋಡಿ ಗಾಯ್ಸ್. ಸಾಧ್ಯನೇ ಇಲ್ಲ ನಿಜ. ನೋಡಿ ಗಾಯ್ಸ್, ತುಂಬಾ ಹಳೆ ವಿಷಯ, ನನಗಂತೂ ನೆನಪಿಗೆ ಬರ್ತಾ ಇಲ್ಲ ಇದು. ಅಲ್ಲ ಗೊತ್ತಿಲ್ಲದೆ ನೀವು ನಡೆದಿರ್ಬೋದು ಅನ್ಸುತ್ತೆ. ನಾವು ನಮ್ಮತ್ತೆ ಇಟ್ಕೊಳ್ತಾರೆ ಮಗುನ. ಮತ್ತು ಫ್ರಾಕ್ ತಟ್ಟಿದ್ಮೇಲೆ ಅವಳು ಅಳು ನಿಲ್ಲಿಸಿದ್ದಾಳೆ ಗಾಯ್ಸ್. ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಎನಿ ಮಿಸ್ಟೇಕ್ಸ್ ಇನ್ ದಿಸ್ ಬ್ಲಾಗ್ ಪ್ಲೀಸ್ ಕಮೆಂಟ್ ಮೀ. ನಾನು ಅದನ್ನು ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.